ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಟ್ಯೂಸ್ಡೇ ವ್ಲಾಗ್. ಇಲ್ಲಿ ನಾನು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಬಿಸಿನೀರು ಒಳಗಡೆ ಸ್ವಲ್ಪ ಹನಿ ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಬಿಸಿನೀರನ್ನ ಕುಡ್ದಾದ್ಮೇಲೆ ಮನೇಲಿ ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ನಾವಂತೂ ಯಾವಾಗಲೂ ಬೆಳಗ್ಗೆನೆ ಹಾಳೊಟ್ಟೆಗೆ ನಾವು ಪಪ್ಪಾಯ ತಿಂತೀವಿ, ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಇನ್ನು ಬ್ರೇಕ್ಫಾಸ್ಟ್ಗೆ ಬಂದು ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದೆ, ಏನು ತರಕಾರಿ ಆಗದೆ ಪ್ಲೇನ್ ಉಪ್ಪಿಟ್ಟು. ಹೆಲೋ ಫ್ರೆಂಡ್ಸ್, ಸೊ ಇವಾಗ ಟೈಮ್ ಬಂದು 11 o'clock ಆಗ್ತಿದೆ. ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನು ಚೆಸ್ ಕ್ಲಾಸ್ ಇದೆ ಇವತ್ತು ಕೂಡ. ಇನ್ನು ಚೆಸ್ ಕ್ಲಾಸ್ಗೆ ಹೋಗಬೇಕು. ಇನ್ನು ಅಡುಗೆ ಕೂಡ ಮಾಡಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇನ್ನು ಇವಾಗ ನೋಡಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಕಾಫಿ ಕುಡಿದ್ಬಿಟ್ಟು ಮಕ್ಕಳಿಗೆ ಹಾಲು ಕೊಟ್ಟೆ. ಇನ್ನು ನಾನು ಕಾಫಿ ಕುಡಿತಾ ಇದ್ದೀನಿ. ಇನ್ನು ಅಡುಗೆ ಏನಾದರೂ ಮಾಡಿಬಿಟ್ಟು ಹೋಗಬೇಕು. ಮಶ್ರೂಮ್ ತಗೊಬಂದಿದ್ವಿ, ಮಶ್ರೂಮ್ ಹಾಗೇ ಇದೆ. ಇನ್ನು ಮಶ್ರೂಮಲ್ಲಿ ಏನಾದರೂ ಮಾಡಿಬಿಟ್ಟು ಹೋಗಬೇಕು ಚೆಸ್ ಕ್ಲಾಸ್ಗೆ. ಓಕೆ ಬಾಯ್. ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು ಈ ಕಾಳುಗಳೆಲ್ಲ ನೈಟ್ ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ಹುರುಳಿಕಾಳು ಮತ್ತು ಹೆಸರು ಕಾಳು. ಇವಾಗ ನಾನು ಫಸ್ಟು ಹುರುಳಿಕಾಳು ಒಂದು ವೈಟ್ ಕ್ಲಾತಲ್ಲಿ ಹಾಕಿಬಿಟ್ಟು ಟೈಟಾಗೆ ಕಟ್ಬಿಟ್ಟು ಇಡ್ತಾ ಇದ್ದೀನಿ. ಆಮೇಲೆ ಹೆಸರು ಕಾಳನ್ನು ಸೇಮ್ ಅದೇ ಥರನೇ ಒಂದು ಕ್ಲಾತಲ್ಲಿ ಹಾಕಿಬಿಟ್ಟು ಟೈಟಾಗಿ ಕಟ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊತೀನಿ. ಇದು ಮಡಕೆ ಕಾಳು ಅಂತ ಹೇಳ್ತೀವಲ್ಲ, ಇದು ಕೂಡ ನೆನೆಸಿಟ್ಕೊಂಡಿದ್ದೆ. ಸೊ ಇದು ಮೊಳಕೆ ಬಂದಮೇಲೆ ಇದು ಸಲಾಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೇನು ಕ್ಲಾತಲ್ಲಿ ಹಾಕಿ ಕಟ್ಟಿಟ್ಕೊತಾ ಇಲ್ಲ, ಹಾಗೆ ಬಾಕ್ಸಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಕ್ಲಾತ್ನ ಟೈಟಾಗಿ ಹಾಕಿಬಿಟ್ಟು ಒಂದು ಪ್ಲೇಟ್ ಈ ಥರ ಇಟ್ಬಿಟ್ಟು ಆಮೇಲೆ ಕ್ಯಾಪ್ ಹಾಕಿ ಸೈಡ್ಗೆ ಎತ್ತಿಟ್ಕೊತೀನಿ. ಈ ಬಿಸಿಗೆ ಬೇಗನೆ ಮೊಳಕೆ ಬಂದುಬಿಡುತ್ತೆ. ಇನ್ನು ಹುರುಳಿಕಾಳು ಮತ್ತು ಹೆಸರು ಕಾಳು ಇರುತ್ತಲ್ವ, ಸೊ ಅದನ್ನು ಈ ಥರ ಆರ್ಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಎತ್ತಿಟ್ಕೊತೀನಿ. ಆ ಬಿಸಿಗೆ ಬೇಗ ಮೊಳಕೆ ಬಂದುಬಿಡುತ್ತೆ. ಮತ್ತು ನಮಗೆ ವರ್ತೂರು ಸಂತೆಯಲ್ಲಿ ಈ ಥರ ಮಶ್ರೂಮ್ ಸಿಕ್ತು, ತಗೊಬಂದಿದ್ವಿ. ಈ ಮಶ್ರೂಮ್ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಸಾರು ಮಾಡೋಕ್ಕೆ ಆ್ಯಂಡ್ ಕರೀಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಟನ್ ಆ್ಯಂಡ್ ಚಿಕನ್ ಟೇಸ್ಟ್ ಬರುತ್ತೆ. ಇದು ನಮಗೆ ಸಿಗೋದೇ ಇಲ್ಲ, ಬಟ್ ಸಂತೆಯಲ್ಲಿ ಮೊನ್ನೆ ಸಿಕ್ತು, ತಗೊಬಂದಿದ್ರು ನಮ್ಮ ಹಸ್ಬೆಂಡು. ಇನ್ನು ಮಶ್ರೂಮ್ ಬಟನ್ಸ್ ಜಾಸ್ತಿ ಸಿಗುತ್ತೆ, ಅದು ಸ್ಟಾರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಅದೇನಿದ್ರು ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಇದು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಸೈಡಿಗೆ ಎತ್ತಿಟ್ಕೊತೀನಿ. ಇದರಲ್ಲಿ ಸಾರು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ನಾನು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಸ್ವಲ್ಪ ಶುಂಠಿ, 4-5 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಒಣಕೊಬ್ಬರಿ ತುರಿ, ಆಮೇಲೆ 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗೆ ನಾವು ಗ್ರೈಂಡ್ ಮಾಡಿಕೊಂಡು ಈ ಮಸಾಲ ಪೇಸ್ಟ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಾಯ್ ರಮ್ಯಾ, ಏನು ಮಾಡ್ತಿದ್ಯಾ? ಏನು ತೋರಿಸಿಲಿ, ಮುಖ ತೋರಿಸಿಲಿ, ಇಲ್ಲಿ ಮುಖ ತೋರಿಸು. ಏನದು ಸಾಕ್ಸಾ? ವಾಶ್ ಮಾಡ್ಕೊತಿದ್ಯಾ? ಇದು ಆ್ಯಕ್ಚುಲಿ ಸ್ಕೇಟ್ಸ್ಗೆ ಹಾಕೊಳ್ಳೋ ಸಾಕ್ಸ್ ಇದು. ನೋಡಿ, ಸೋಪ್ ಸ್ವಲ್ಪ ಹಾಕು. ಜಾಸ್ತಿ ಆಯಿತು ನೋಡು, ಜಾಸ್ತಿ ಆಯಿತು. ಸಾಕು ಬಂಗಾರ. ಓಕೆ, ಚೆನ್ನಾಗಿ ವಾಶ್ ಮಾಡು. ನೋಡಿ ಎಷ್ಟು ಚೆನ್ನಾಗೇ ವಾಶ್ ಮಾಡ್ಕೊತಿದ್ದಾಳೆ. ವಾವ್, ಸೂಪರ್. ಸೊ ಈ ಥರ ನಮ್ಮ ಗಮ್ಯ ಇಂಟ್ರೆಸ್ಟು ಗಮ್ಯದು. ಇಲ್ಲ ನೋಡಿ, ಆಮೇಲೆ ಸ್ನಾನ ಮಾಡಿಸ್ತೀನಿ, ಬಟ್ಟೆ ವಾಶ್ ಮಾಡಾದ್ಮೇಲೆ. ಆಯಿತಾ? ಸಾಕ್ಸ್ ಎಲ್ಲ ವಾಶ್ ಮಾಡಾದ್ಮೇಲೆ ಸ್ನಾನ ಮಾಡಿಸ್ತೀನಿ. ಓಕೆ, ಗುಡ್ ಗರ್ಲ್. ಸೊ ಇವಾಗ ಮಶ್ರೂಮ್ ಸಾರನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ನು ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಏನೂ ಹಾಕಿಲ್ಲ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ನಾವು ಗ್ರೈಂಡ್ ಮಾಡಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಸ್ಟವ್ ಅಷ್ಟೊಂದು ಉರಿ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡೆ.
ಈ ತ್ರಿಬಲ್ ಸ್ಟವ್ ಇದ್ದರೆ ಇಷ್ಟೇ, ಬಟ್ ಎಲ್ಲರ ಮನೇಲಿ ಹೀಗೇನೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಂತೂ ಒಂದು ಸ್ಟವ್ ಮಾತ್ರನೇ ಉರಿ ಬರುತ್ತೆ, ಇನ್ನೆರಡು ಚಿಕ್ಕದಾಗಿ ಬರುತ್ತೆ. ಸೊ ನೋಡಿ ಈ ಥರ ಚೆನ್ನಾಗೆ ಫ್ರೈ ಆಯಿತು ಆನಿಯನ್ಸು ಕರಿಬೇವೆಲ್ಲ. ಇವಾಗ ಮಸಾಲ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಈ ಮಸಾಲ ಪೇಸ್ಟ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಈ ಮಸಾಲೆ ಪೇಸ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸ್ವಲ್ಪ ತೇಲ್ಬೇಕು, ಮೇಲ್ಗಡೆ ಆಯಿಲ್ ಸಪ್ರೇಟ್ ಆಗಬೇಕು. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೋಬೇಕು. ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರನ್ನು ಹಾಕ್ಕೊಳ್ಳಿ. ನಾನಂತೂ ಇಷ್ಟ ಹಾಕಿದ್ದೀನಿ. ಇವಾಗ ಮಶ್ರೂಮ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 3 ಇಂದ 4 ವಿಷಲ್ ಓಡಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಯುತ್ತೆ. ನಮಗೆ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಎಲ್ಲರೂ ಇಷ್ಟಪಡೋ ಒಂದು ಫ್ರೂಟ್ ಸಿಗುತ್ತೆ, ಅದೇನಂತಂದರೆ ಮ್ಯಾಂಗೋಸೇ ಅಲ್ವಾ. ಸೊ ಮ್ಯಾಂಗೋಸ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ. ಸಂತೆಯಲ್ಲೆಲ್ಲ ಒಳ್ಳೆ ಫ್ರೂಟ್ಸ್ ಸಿಗುತ್ತೆ, ಅಂದರೆ ಸ್ವಲ್ಪ ಫ್ರೆಶ್ ಆಗಿರೋವು ಸಿಗುತ್ತೆ ಆ್ಯಂಡ್ ನಮಗೆ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗುತ್ತಲ್ವ. ಅದಕ್ಕೋಸ್ಕರ ನಾವು ಸಂತೆಯಲ್ಲೇ ಜಾಸ್ತಿ ಫ್ರೂಟ್ಸ್ನ ತೊಗೊಂಬರೋದು. ಇನ್ನು 1 kg ತೊಗೊಂಬಂದಿದ್ವಿ ಮ್ಯಾಂಗೋಸು. ಅದರಲ್ಲಿ ಇನ್ನೊಂದು 2 ಏನೋ ಇತ್ತು, ಅಂದರೆ 4 ಏನೋ ಬಂದಿತ್ತಷ್ಟೇ. 2 ತಿಂದಿದ್ರು ಮಕ್ಕಳು, ಇನ್ನೊಂದು 2 ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಇನ್ನು ಮಶ್ರೂಮ್ ಸಾರಂತೂ ಪ್ರಿಪೇರ್ ಆಯಿತು. ನಾವು ಕನ್ಸಿಸ್ಟೆನ್ಸಿ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅಂದರೆ ಮಶ್ರೂಮ್ ಸಾರು ಥರ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಮುದ್ದೆಗೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ. ಇವಾಗ ನಾನು ರೈಸ್ ಮಾಡಿಕೊಂಡೆ ಇದಕ್ಕೆ. ಇನ್ನು ನೈಟ್ ಏನಾದರೂ ಚಪಾತಿ ಇಲ್ಲ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ರೈಸ್ ಅಷ್ಟು ಪ್ರಿಪೇರ್ ಮಾಡಿಕೊಂಡೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಫ್ ಎಲ್ಲ ಆಗಿಬಿಟ್ಟು ಇನ್ನು ಎಲ್ಲ ಕೆಲಸ ಎಲ್ಲ ಮುಗ್ದೋಯ್ತು. ನಂದು ಮಕ್ಕಳದು ಎಲ್ಲ ಸ್ನಾನ ಕೂಡ ಆಗೋಯ್ತು, ಎಲ್ಲ ಕೆಲಸ ಕೂಡ ಮುಗೀತು. ಇನ್ನು ಊಟ ಮಾಡಿಬಿಟ್ಟು ರೆಡಿಯಾಗಿ ಇನ್ನು ಚೆಸ್ ಕ್ಲಾಸ್ಗೆ ಹೊರಡಬೇಕು. ನೋಡಿ ನಮ್ಮದು ಲಂಚು ರೈಸ್, ವೈಟ್ ರೈಸು ಮತ್ತು ಮಶ್ರೂಮ್ ಸಾರು. ಯಾರು ಚೆಸ್ ಆಡೋ ಎಲ್ಲ ಫ್ರೆಂಡ್ಸ್. ಸೊ ಇವಾಗ ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ನಾನು ಗಮ್ಯ ಹಾಯ್ ಮಾಡು. ಆ್ಯಂಡ್ ಗವ್ಯ ಇಲ್ಲೇ ಇದ್ದಾಳೆ, ತೋರಿಸ್ತೀನಿ. ಇನ್ನು ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಮಕ್ಕಳು ಜ್ಯೂಸ್ ಕೊಡಿಸು ಅಂತ ಕೇಳ್ತಿದ್ರು. ಆಪಲ್ ಮಿಲ್ಕ್ ಶೇಕ್ನ ಕೊಡಿಸ್ದೆ, ನಾನೊಂದು ಕಾಫಿ ಕುಡಿದೆ. ಇನ್ನು ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಸ್ಟಾಪ್ ಹತ್ರ ಇಳ್ಕೊಂಡು ಅಲ್ಲಿ ನಮ್ಮ ಶಾಪ್ ಹತ್ರ ಸ್ಟಾರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು ಅಂತ ಹೇಳಿ ತೊಗೊಳಕ್ಕೆ ಬಂದ್ವಿ. ಇನ್ನು ನಮ್ಮ ಹಸ್ಬೆಂಡು ಸ್ವಲ್ಪ ಊಟ ಲೇಟಾಗಿ ಮಾಡು ಅಂತ ಹೇಳಿದ್ರು. ಇನ್ನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ಗ್ರಾಸರೀಸ್ಗೆ ಸ್ಟಾರ್ ಮಾರ್ಕೆಟ್ಗೆ ಬಂದ್ವಿ. ಆಚೆ ಹೋದಾಗೆಲ್ಲ ವಿಡಿಯೋ ಶೂಟ್ ನಮ್ಮ ಗಮ್ಯ ಮಾಡೋದು, ಇದೆಲ್ಲ ಅವಳೇ ಮಾಡಿರೋದು, ಚೆನ್ನಾಗಿ ಮಾಡ್ತಿದ್ದಾಳೆ. ಸೊ ನಾವಂತೂ ಎಲ್ಲ ಸ್ಟಾರ್ ಮಾರ್ಕೆಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಶಾಪ್ ಹತ್ರ ಬಂದಿದ್ದೀವಿ. ಸ್ಟಾರ್ ಮಾರ್ಕೆಟ್ ಇರೋದು ನಮ್ಮ ಶಾಪ್ ಹತ್ರನೇ. ಇವಾಗ ಐಟಮ್ ಎಲ್ಲ ಇಲ್ಲಿ ಇಟ್ಬಿಟ್ಟು ನಮ್ಮ ಹಸ್ಬೆಂಡ್ ತೊಗೊಂಬರ್ತಾರೆ, ನಾವಿನ್ನು ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಗಮ್ಯ ಇವರೆಲ್ಲ ಬಿಸ್ಕೆಟ್ ತಿಂತಾ ಇದ್ದಾರೆ. ಸ್ಟಾರ್ ಮಾರ್ಕೆಟ್ಗೆ ಹೋದರೆ ಮಾತ್ರನೇ ಬಿಸ್ಕೆಟು, ಇಲ್ಲ ಅಂತಂದರೆ ಬಿಸ್ಕೆಟ್ ಸಿಗಲ್ಲ. ಯಾಕಂದರೆ ನಾವು ಬಿಸ್ಕೆಟ್ ಕೊಡ್ಸೋದೇ ಇಲ್ಲ, ಅದಕ್ಕೋಸ್ಕರ. ಇನ್ನು ಸ್ಟಾರ್ ಮಾರ್ಕೆಟಲ್ಲಿ ಅಂದರೆ ಕೆಳಗಡೆನೇ ಸಿಗುತ್ತಲ್ಲ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ, ಅದನ್ನೆಲ್ಲ ತೊಗೊಂಡು ಟ್ರಾಲಿಯಲ್ಲಿ ಹಾಕಿರ್ತಾರೆ. ಇನ್ನು ಬಿಲ್ ಮಾಡಿಸ್ಕೊಂಡು ಇನ್ನು ಹೆಂಗೋ ಫೋರ್ಸ್ ಮಾಡ್ತಾರೆ, ಕೊಡಿಸು ಅಂತ ಹೇಳಿ ಇನ್ನು ಕೊಡಿಸ್ಲೇಬೇಕಾಗುತ್ತೆ. ಗವ್ಯ ನೋಡಿ ನಮ್ಮ ಮಕ್ಕಳು ಬಿಸ್ಕೆಟ್ ತಿಂತಾ ಇದ್ದಾರೆ ಖುಷಿಯಾಗಿ ಕುತ್ಕೊಂಡು. ಏನು ಒಳ್ಳೇದು ಬಿಸ್ಕೆಟು ಹೆಲ್ತಿಗೆ ಒಳ್ಳೇದಾ ಅಲ್ವಾ? ಒಳ್ಳೇದಾ? ಏಯ್ ಅದು ಅನ್ಹೆಲ್ತಿ ಫುಡ್, ಅದು ಒಳ್ಳೇದಲ್ಲ. ಅದು ಡೈಲಿ ಅಪ್ಪ ಏನು ಕೇಳುತ್ತೆ ಮತ್ತೆ ತಿನ್ಬೇಡ ಅಂತ. ಏಯ್ ನಾನು ಯಾವಾಗ ಹೇಳ್ದೆ ತಿನ್ನು ಅಂತ? ನಾನು ಹೇಳಲೇ ಇಲ್ಲ, ಸುಳ್ಳೆಲ್ಲ ಹೇಳ್ಬಾರ್ದು. ನಾನು ಯಾವತ್ತೆ ಇವತ್ತು ಫೋರ್ಸ್ ಮಾಡಿರೋದಕ್ಕೆ ಕೊಡಿಸಿರೋದು ಬಿಸ್ಕೆಟ್ ತಾನೇ. ಅದು ಬಿಸ್ಕೆಟು ಚಾಕ್ಲೇಟು ಏನಾದರೂ ಒಂದು ಬೇಕು ಅಂತ ಹಠ ಮಾಡಿದ್ರು ತಾನೆ ನೀವಿಬ್ಬರು, ಅದಕ್ಕೆ ಕೊಡಿಸಿದ್ದಷ್ಟೇ. ಇವಾಗ ಅಪ್ಪ CC ಕ್ಯಾಮ್ರಲ್ಲಿ ನೋಡ್ತಾ ಇರುತ್ತೆ, ಸಾಯಂಕಾಲ ಬಂದಮೇಲೆ ಇಬ್ಬರಿಗೂ ಓದೇ ಬೀಳುತ್ತೆ. ಏನು ಹೇಳ್ತೀರಾ ಅವಾಗ? ಬಿಸ್ಕೆಟು ಏನಕ್ಕೆ ತಿಂತಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಒಂದೊಂದೇ ತಿಂತೀರಾ, ಶೇರ್ ಮಾಡ್ತೀರಾ ಅಪ್ಪಂಗೆ ಬಿಸ್ಕೆಟು? ಅಂದರೆ ಬಿಸ್ಕೆಟ್ ಕೊಟ್ಟು ನೈಸ್ ಮಾಡ್ತೀರಾ ಅಂತ ಅಪ್ಪನಿಗಲ್ಲ ಅಲ್ಲ?
ಕಳ್ರಿ ಇಬ್ಬರು. ಓಕೆ ಬನ್ನಿ ಮನೆಗೆ ಹೋಗೋಣ, ಟೈಮ್ ಆಯ್ತಲ್ಲ ಈಗ. ಎಷ್ಟಾಯ್ತು ಹೇಳು ಟೈಮು? ಅದೇ ಬಿಸ್ಕೆಟ್ ತಿನ್ನೋ ತನಕ ಅಪ್ಪ ಬರಬಾರ್ದಲ್ಲ ಮನೆಗೆ. ಬಿಸ್ಕೆಟ್ ಎಲ್ಲ ಖಾಲಿ ಆದಮೇಲೆ ಬರಬೇಕಾ? ಸರಿ ಬನ್ನಿ ಮನೆಗೆ ಹೋಗೋಣ, ಟೈಮ್ ಆಯಿತು. ಓಕೆನಾ, ಹೋಗೋಣ. ಓಕೆ ಬಾಯ್ ಹೇಳ್ರಿ. ಸರಿ ಆಯಿತು. ನೀನು ಅಪ್ಪ ಹಂಗೆ ಇಟ್ಕೊ, ಅಪ್ಪ ಬಂದಮೇಲೆ ಅಪ್ಪಗೂ ಶೇರ್ ಮಾಡು ಆಯಿತಾ? ಸರಿ ಓಕೆ. ಗಮ್ಮಿ ಹತ್ರ ಎಷ್ಟೊಂದೈತೆ ಗವಿ, ನಿಂದೆಲ್ಲ ಖಾಲಿನಾ? ಸರಿ ಸರಿ. ಮುಂದೆ ನೋಡು ಮುಂದೆ ನೋಡು ಮುಂದೆ ನೋಡು. ನೋಡಿದ್ರಲ್ಲ ನಮ್ಮ ಗವ್ಯ ಏನು ಮಾಡ್ತಿದ್ದಾಳೆ ಅಂತ ಹೇಳಿ, ನನ್ನನ್ನು ಇಮಿಟೇಟ್ ಮಾಡ್ತಿದ್ದಾಳೆ. ಅಂದರೆ ನಾನು ಮೊಬೈಲ್ ಇಟ್ಕೊಂಡು ಹೀಗೆ ತೋರಿಸಿರ್ತೀನಲ್ಲ, ವಿಡಿಯೋ ಶೂಟ್ ಮಾಡ್ತೀನಲ್ಲ, ಸೊ ಹಾಗೆ ಅವಳು ಬಿಸ್ಕೆಟ್ ಪ್ಯಾಕೆಟ್ನ ಇಟ್ಕೊಂಡು ನಾನು ಮನೆಗೆ ಹೋಗ್ತಿದ್ದೀನಿ, ಇಲ್ಲಿ ನೋಡಿ ಮಣ್ಣಿದೆ, ಇಲ್ಲಿ ನೋಡಿ ಗಿಡ ಇದೆ, ಇಲ್ಲಿ ಚರಂಡಿ ಇದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿಕೊಂಡು ಫುಲ್ಲು ರೋಡಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾಳೆ. ಸಖತ್ ಖುಷಿ ನಮಗಂತೂ ಅಷ್ಟು ಫುಲ್ ಎಂಟರ್ಟೈನ್ಮೆಂಟ್ ಮಾಡಲು ನಮಗೆ ಅಷ್ಟು ಖುಷಿ ಆಯಿತು. ಇನ್ನು ಮಧ್ಯಾಹ್ನ ಹೋಗಿರೋರು ಮನೆಗೆ ಬರೋಷ್ಟಲ್ಲೇ ಸಾಯಂಕಾಲ ಆಗೋಯ್ತು. 6:30 ಆಗಿದೆ ಈಗ ಟೈಮು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು, ಇನ್ನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ನಲ್ವ, ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ಹೂವು ಎಲ್ಲ ಇಟ್ಬಿಟ್ಟು ಇನ್ನು ದೀಪ ಹಚ್ತಾ ಇದ್ದೀನಿ. ಇನ್ನು ಟೈಮ್ ಆಯ್ತಲ್ಲ, ಸಾಯಂಕಾಲ ಆಯಿತು ಅಂತ ಹೇಳಿ ದೀಪನ ಹಚ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ಒಂದು ವಾರದಲ್ಲಿ ಸಾಟರ್ಡೆ ಮಾತ್ರ ಎಲ್ಲ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡ್ತೀನಿ. ಇನ್ನು ಪ್ರತಿದಿನವೂ ದೀಪನ ಹಚ್ತೀನಿ, ಹಾಗೆ ಹೂವು ಇಟ್ಬಿಟ್ಟು ದೀಪ ಹಚ್ತೀನಿ, ಅದೇ ಥರ ಮಾಡ್ತೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಮನೆಯಲ್ಲಿ ಚಪಾತಿ ಮಾಡಿದ್ದೆ, ಜಸ್ಟ್ ಆ ಕರ್ರಿಗೆ ಚಪಾತಿ ರೈಸ್ ಮಾಡ್ಕೊಂಡು ತಿಂದ್ವಿ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.